ಹಲೋ ಹಾಯ್ ನಮಸ್ತೆ ಎಲ್ಲರಿಗೂ ಶೀಲಾ ಪಾಕಶಾಲೆ ಮತ್ತು ಪಾಠಶಾಲೆಗೆ ಆತ್ಮೀಯವಾದಂಥ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗುವಂತಹ ಸಾಮಾಜಿಕ ಧಾರ್ಮಿಕ ಚಳುವಳಿಯಲ್ಲಿ ಹೋರಾಟವನ್ನು ಮಾಡಿದಂತಹ ಅನೇಕ ಮಹನೀಯರ ಬಗ್ಗೆ ತಿಳಿಸುವಂತಹ ಪ್ರಯತ್ನ. ಏಕೆಂದರೆ ಅವರ ಮೇಲೂ ಸಹ ಪ್ರಶ್ನೆಗಳನ್ನು ಕೇಳಬಹುದಾದಂತಹ ಸಂಭವ ಇದೆ. ಹಾಗಾಗಿ ಅದ್ರ ಬಗ್ಗೆ ಸಹ ನೀವು ತಿಳ್ಕೊಳ್ಳೋದು ಉತ್ತಮ. ಏಕೆಂದರೆ ಪರೀಕ್ಷೆಯಲ್ಲಿ ಯಾವ ಪಾಠದಿಂದ ಯಾವ ಪ್ರಶ್ನೆಗಳು ಬರುತ್ತೆ ಅನ್ನೋದು ನಮಗೆ ಗೊತ್ತಿರೋದಿಲ್ಲ. ಹಾಗಾಗಿ ಸ್ವಲ್ಪ ಜ್ಞಾನವನ್ನು ನಾವು ತಿಳ್ಕೊಂಡಿದ್ರೆ ಆ ಉತ್ತರವನ್ನು ಬರೆಯೋದಕ್ಕೆ ಈಸಿ ಆಗುತ್ತೆ. ಹಾಗಾಗಿ ಆ ಒಂದು ವಿಚಾರವನ್ನು ತಿಳಿಸ್ಬೇಕು ಅಂತ ಇವತ್ತು ವಿಡಿಯೋವನ್ನು ಮಾಡಿದ್ದೀನಿ. ಆದಷ್ಟು ಪೂರ್ತಿ ವಿಡಿಯೋವನ್ನು ನೋಡಿ, ಆಗ ಸಂಪೂರ್ಣವಾಗಿ ಮಾಹಿತಿ ನಿಮಗೆ ಸಿಕ್ಕತ್ತೆ, ಅರ್ಥ ಆಗತ್ತೆ. ಆಗ ಯಾವುದೇ ಪರೀಕ್ಷೆಗಳಲ್ಲಿ ಯಾವುದೇ ಪ್ರಶ್ನೆಗಳನ್ನು ಕೊಟ್ಟರೂ ಸುಲಲಿತವಾಗಿ ಈಸಿಯಾಗಿ ನೀವು ಉತ್ತರವನ್ನು ಬರೀಬೋದು. ಹಾಗಾಗಿ ಈಗ ಅಂದರೆ ಭಾರತದ ಇತಿಹಾಸದಲ್ಲಿ ಮಧ್ಯಕಾಲೀನ ಧಾರ್ಮಿಕ ಮತ್ತು ಸಾಮಾಜಿಕ ಸುಧಾರಣಾ ಚಳುವಳಿಗಳೇ ನಡೀತಾ ಇತ್ತು. ಅಂತಹ ಸಂದರ್ಭದಲ್ಲಿ ಅದಕ್ಕೆ ಭದ್ರವಾದಂತಹ ಬುನಾದಿಯನ್ನು ಹಾಕಿಕೊಟ್ಟಂಥವರೇ ಶ್ರೀ ರಾಮಾನುಜಾಚಾರ್ಯರು, ಶಂಕರಾಚಾರ್ಯರು ಹಾಗೂ ಮಧ್ವಾಚಾರ್ಯರು ಅಂತ ತಿಳ್ಕೊಳ್ಬೋದು. ಇವರು ಕೇವಲ ಆಧ್ಯಾತ್ಮಿಕ ತತ್ವಗಳನ್ನು ಬೋಧಿಸದೆ ಬದಲಿಗೆ ಸಮಾಜದಲ್ಲಿ ಕಠಿಣ ಜಾತಿ ಪದ್ಧತಿ ಇದ್ದಂಥ ಸಂದರ್ಭ ಹಾಗೂ ಅಲ್ಲಿದ್ದಂತಹ ಅಸ್ಪೃಶ್ಯತೆ ಹಾಗೂ ಮೂಢನಂಬಿಕೆಗಳ ವಿರುದ್ಧ ಧ್ವನಿಯನ್ನು ಎತ್ತಾರೆ. ಜನಸಾಮಾನ್ಯರ ಸನಿಹಕ್ಕೆ ಬಂದು ಅವರ ಸಮಸ್ಯೆಗಳನ್ನು ಪರಿಹರಿಸುವಂತಹ ಕಾರ್ಯವನ್ನು ಇವರು ಆ ಸಮಾಜದಲ್ಲಿ ಅಂದಿನ ಕಾಲದಲ್ಲೇ ಮಾಡ್ತಾರೆ. ಆಚಾರ್ಯರ ಒಂದು ಜೀವನ, ಅವರ ಒಂದು ತತ್ವ ಏನು, ಅದರ ಬಗ್ಗೆ ಸ್ವಲ್ಪ ಇವತ್ತು ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲಿಗೆ ರಾಮಾನುಜಾಚಾರ್ಯರು ನೋಡಿ ಸ್ನೇಹಿತರೆ, ಈ ಚಿತ್ರದಲ್ಲಿ ಕಾಣುತ್ತಿರುವಂತಹ ವ್ಯಕ್ತಿನೇ ಆಚಾರ್ಯರೇ ರಾಮಾನುಜಾಚಾರ್ಯರು. ಆಚಾರ್ಯ ಅಂತಂದರೆ ಗುರುಗಳು ಅಂತ ಹೇಳ್ತೀವಿ. ಈ ಗುರುಗಳ ಬಗ್ಗೆ ಸ್ವಲ್ಪ ವಿವರಣವನ್ನು ತಿಳ್ಕೊಳ್ಳೋಣ, ಆಯಿತಾ. ರಾಮಾನುಜಾಚಾರ್ಯರು ಜನನ ಆಗತ್ತೆ ಕ್ರಿಸ್ತಶಕ 1017ರಲ್ಲಿ, ಆಯಿತಾ. ಸಂಪ್ರದಾಯದ ಪ್ರಕಾರ ಇವರ ಜನನ ಆಗಿದ್ದು 1017ರಲ್ಲಿ ಅಂತ ಹೇಳ್ತೀವಿ. ಸ್ಥಳ ಶ್ರೀ ಪರಂಬದೂರು ಅಂತ ಹೇಳ್ತೀವಿ, ಅಥವಾ ಪೆರಂಬೂರು ಅಂತ ಹೇಳ್ತೀವಿ. ತಮಿಳುನಾಡಿನ ಪೆರಂಬೂರು ಅಂತ ಹೇಳ್ತೀವಿ. ಇವರು ವಿಶಿಷ್ಟಾದ್ವೈತ ತತ್ವವನ್ನು ಪ್ರತಿಪಾದನೆಯನ್ನು ಮಾಡ್ತಾರೆ. ಇವರು ಯಾವ ತತ್ವವನ್ನು ಪ್ರತಿಪಾದನೆಯನ್ನು ಮಾಡ್ತಾರೆ ಅಂತ ಅಂದರೆ ವಿಶಿಷ್ಟ ಅದ್ವೈತ ಅಂತ ಹೇಳ್ತೀವಿ. ಶ್ರೀಮನ್ ನಾರಾಯಣನೇ ಪರಮಾತ್ಮ ಎಂದು ಬೋಧನೆಯನ್ನು ಮಾಡ್ತಾರೆ. ಭಕ್ತಿ, ಸಮಾನತೆ ಹಾಗೂ ದೇವರ ಕೃಪೆಗೆ ಬಹಳ ಮಹತ್ವವನ್ನು ನೀಡ್ತಾರೆ. ಪ್ರಮುಖವಾದಂತಹ ಕೃತಿಗಳನ್ನು ನೋಡೋಣ. ಅನೇಕ ಕೃತಿಗಳನ್ನು ಇವರು ರಚನೆಯನ್ನು ಮಾಡಿದ್ದಾರೆ. ಅದರಲ್ಲಿ ಪ್ರಮುಖವಾದಂಥವು ಶ್ರೀಭಾಷ್ಯ, ಗೀತಾಭಾಷ್ಯ, ವೇದಾರ್ಥ ಸಂಗ್ರಹ ಇನ್ನು ಮುಂತಾದ ಕೃತಿಗಳನ್ನು ಇವರು ರಚನೆಯನ್ನು ಮಾಡ್ತಾರೆ. ದಕ್ಷಿಣ ಭಾರತದಲ್ಲಿ ವೈಷ್ಣವ ಭಕ್ತಿ ಪರಂಪರೆಯನ್ನು ಬಹಳ ಹೆಚ್ಚಾಗಿ ಇವರು ಬಿಂಬಿಸ್ತಾ ಹೋಗ್ತಾರೆ. ಅಷ್ಟೇ ಅಲ್ಲದೆ ಇವರು ತಮ್ಮ ತತ್ವದ ಮೂಲಕ ಪ್ರಮುಖವಾದಂತಹ ಅಂಶವನ್ನು ತಿಳಿಸ್ತಾರೆ. ಅದ್ಯಾವುದು ಅಂತ ಅಂದರೆ ಜೀವ ಮತ್ತು ಬ್ರಹ್ಮ ಒಂದೇ ಅಲ್ಲ, ಆದರೆ ಪರಸ್ಪರ ಸಂಬಂಧ ಹೊಂದಿದೆ. ಅಂದರೆ ಇಷ್ಟು ಶ್ರೀ ರಾಮಾನುಜಾಚಾರ್ಯರ ಬಗ್ಗೆ ಸರಳವಾದಂತಹ ಮಾಹಿತಿಯನ್ನು ನಾನು ನಿಮಗೆ ತಿಳಿಸಿದ್ದೀನಿ. ಮುಂದಿನ ಸಾಮಾಜಿಕ ಸುಧಾರಕರು ಯಾರು, ಅವರ ಒಂದು ತತ್ವ ಯಾವುದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಈ ಚಿತ್ರದಲ್ಲಿ ಕಾಣುತ್ತಿರುವಂತಹ ಆಚಾರ್ಯರೇ ಶಂಕರಾಚಾರ್ಯರು. ಇವರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಶಂಕರಾಚಾರ್ಯರು ಕೇರಳದ ಕಾಲಟಿ ಎನ್ನುವಂತಹ ಸ್ಥಳದಲ್ಲಿ ಕ್ರಿಸ್ತಶಕ 788ರಲ್ಲಿ ಜನಿಸ್ತಾರೆ. ಅಂದರೆ ಶಂಕರಾಚಾರ್ಯರು ಇದ್ದಂತಹ ಸಂದರ್ಭದಲ್ಲಿ ಸಮಾಜದಲ್ಲಿ ಆಗುತ್ತಿದ್ದಂತಹ ಅನ್ಯಾಯಗಳ ವಿರುದ್ಧ ಇವರು ಸಹ ಧ್ವನಿಯನ್ನು ಎತ್ತಿದಂತಹ ಒಬ್ಬ ಪ್ರಮುಖ ಗುರುಗಳು ಅಂತಲೇ ಹೇಳ್ತೀವಿ. ಇವರು ಅದ್ವೈತ ವೇದಾಂತ ತತ್ವವನ್ನು ಪ್ರತಿಪಾದನೆಯನ್ನು ಮಾಡ್ತಾರೆ. ಅದ್ವೈತ ತತ್ವದಲ್ಲಿ ಏನನ್ನು ಸಮಾಜಕ್ಕೆ ಹೇಳ್ತಾ ಹೋಗ್ತಾರೆ ಅನ್ನೋದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಯಾಕೆ ಅಂತಂದರೆ ಸಮಾಜದಲ್ಲಿ ಆಗ್ತಿದ್ದಂತಹ ಅನ್ಯಾಯದ ವಿರುದ್ಧ ಹೋರಾಡುವುದಕ್ಕೆ ಅಂತ ಪ್ರಯತ್ನವನ್ನು ಮಾಡ್ತಾರೆ. ಹಾಗೆಯೇ ಅನೇಕ ಮಠಗಳನ್ನು ಸಹ ಇವರು ಸ್ಥಾಪನೆಯನ್ನು ಮಾಡ್ತಾರೆ. ಶೃಂಗೇರಿ ಮಠ ಇರ್ಬೋದು, ಇನ್ನು ಮುಂತಾದವು ಅಂತ ಹೇಳ್ಬೋದು. ಅಷ್ಟೇ ಅಲ್ಲದೆ ಬ್ರಹ್ಮವೇ ಸತ್ಯ, ಜಗತ್ತು ಮಾಯೆ ಎಂದು ವಿವರಣೆಯನ್ನು ಕೊಡ್ತಾ ಹೋಗ್ತಾರೆ.
ಜ್ಞಾನ ಮಾರ್ಗದಿಂದ ಮೋಕ್ಷವನ್ನು ಪಡೆಯಬಹುದು ಎಂದು ಬೋಧನೆಯನ್ನು ಮಾಡ್ತಾರೆ. ವ್ಯಕ್ತಿಗೆ ಜ್ಞಾನ ಅನ್ನೋದು ಬಹಳ ಮುಖ್ಯವಾಗುತ್ತೆ. ಜ್ಞಾನ ಇದ್ದರೆ ನಮಗೆ ಮೋಕ್ಷವನ್ನು ಸುಲಭವಾಗಿ ಕಂಡುಕೊಳ್ಬೋದು ಅನ್ನೋದು ಇವರು ಕೊಟ್ಟಂಥ ಒಂದು ತತ್ವ ಆಗಿರುತ್ತೆ. ಭಾರತದ 4 ದಿಕ್ಕುಗಳಲ್ಲಿ 4 ಮಠಗಳನ್ನು ಇವರು ಸ್ಥಾಪನೆಯನ್ನು ಮಾಡ್ತಾರೆ. ನಿಮಗಾಗಲೇ ಹೇಳಿದೆ ಶೃಂಗೇರಿ ಮಠ ಅಂತ. ದ್ವಾರಕದಲ್ಲೂ ಸಹ ಇವರ ಒಂದು ಮಠ ಸ್ಥಾಪನೆಯಾಗಿದೆ. ಪುರಿಯಲ್ಲೂ ಸಹ ಇದೆ. ಹಾಗೆ ಬದ್ರಿನಾಥಲ್ಲೂ ಸಹ ಇವರು ರಚನೆಯನ್ನು ಮಾಡಿದಂತಹ ಸೃಷ್ಟಿ ಮಾಡಿದಂತಹ ಒಂದು ಮಠ ಇದೆ ಅಂತ ಹೇಳ್ಬೋದು. ಹಾಗೆ ಇವರ ಒಂದು ಪ್ರಮುಖ ಕೃತಿಗಳ ಬಗ್ಗೆ ತಿಳ್ಕೊಳ್ಳೋಣ. ಬ್ರಹ್ಮಸೂತ್ರ ಭಾಷ್ಯ, ಭಗವದ್ಗೀತಾ ಭಾಷ್ಯ, ಉಪನಿಷತ್ ಭಾಷ್ಯಗಳು ಇವರು ಬರೆದಂತಹ ಪ್ರಮುಖ ಕೃತಿಗಳಾಗಿವೆ. ಇಷ್ಟು ಇವರ ಬಗ್ಗೆ ಇರುವಂತಹ ಒಂದು ಮಾಹಿತಿ. ಹಾಗೆ ಪ್ರಮುಖವಾದಂಥ ಅಂಶ ಏನು ಅಂತ ಅಂದರೆ, ಜೀವ ಮತ್ತು ಬ್ರಹ್ಮ ಒಂದೇ ಅನ್ನೋದು ಇವರ ಒಂದು ಅದ್ವೈತ ತತ್ವದ ಒಂದು ತಾತ್ಪರ್ಯ ಆಗಿದೆ. ಅಂದರೆ ಜೀವ ಮತ್ತು ಬ್ರಹ್ಮ ಎರಡೂ ಸಹ ಎರಡು ಬೇರೆ ಬೇರೆ ಎಲ್ಲ ಅನ್ನುವಂಥ ಒಂದು ತತ್ವವನ್ನು ಲೋಕಕ್ಕೆ ಸಾರ್ತಾ ಹೋಗ್ತಾರೆ. ಇಷ್ಟು ಶಂಕರಾಚಾರ್ಯರ ಬಗ್ಗೆ ಸಣ್ಣ ಮಾಹಿತಿ. ಈಗ ಮುಂದಿನ ಆಚಾರ್ಯರ ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲಿ ಕಾಣುತ್ತಿರುವಂಥ ಚಿತ್ರದಲ್ಲಿರುವಂಥ ವ್ಯಕ್ತಿಯೇ ಮಧ್ವಾಚಾರ್ಯರು ಅಂತ ಹೇಳ್ತೀವಿ. ಮಧ್ವಾಚಾರ್ಯರು ಭಕ್ತಿ ಪಂಥದ ಒಂದು ಪ್ರಚಾರದ ಮೂಲಕ ಧರ್ಮವನ್ನು ಜನಸಾಮಾನ್ಯರಿಗೆ ತಲುಪಿಸುವಂಥ ಕೆಲಸವನ್ನು ಮಾಡ್ತಾರೆ. ಮೂಢನಂಬಿಕೆಗಳು ಇರ್ಬೋದು, ಪ್ರಾಣಿ ಬಲಿ ಮುಂತಾದಂತಹ ಕಂದಾಚಾರಗಳನ್ನು ಇವರು ವಿರೋಧವನ್ನು ಮಾಡ್ತಾರೆ. ಹಾಗೆಯೇ ಇವರ ಕಾಲ ಒಂದು ಕೃತಿಗಳು ಯಾವುದು, ಇವರ ಒಂದು ತತ್ವ ಯಾವುದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಮಧ್ವಾಚಾರ್ಯರು ಕ್ರಿಸ್ತಶಕ 1238ರಲ್ಲಿ ಉಡುಪಿಯ ಬಳಿ ಇರುವಂತಹ ಪಾಜಕ ಎನ್ನುವಂತಹ ಒಂದು ಸ್ಥಳದಲ್ಲಿ ಜನಿಸ್ತಾರೆ. ಉಡುಪಿ ಅಂತಂದರೆ ನೆನಪಾಗುವಂಥದ್ದು ಕೃಷ್ಣನ ದೇವಾಲಯ ಅಂತ ಹೇಳ್ತೀವಿ. ಆ ಉಡುಪಿಯಲ್ಲಿ ಇರುವಂತಹ ಒಂದು ಮಠವನ್ನು ಸಹ ಇವರು ಸ್ಥಾಪನೆಯನ್ನು ಮಾಡ್ತಾರೆ. ಇವರು ಪ್ರತಿಪಾದಿಸಿರುವಂತಹ ತತ್ವ ಯಾವುದು ಅಂತ ತಿಳ್ಕೊಳ್ಳೋಣ. ದ್ವೈತ ವೇದಾಂತ ತತ್ವವನ್ನು ಪ್ರತಿಪಾದನೆಯನ್ನು ಮಾಡ್ತಾರೆ. ಇವರ ತತ್ವದಲ್ಲಿ ಜನಸಾಮಾನ್ಯರಿಗೆ ಯಾವ ಸಂದೇಶವನ್ನು ಕೊಡ್ತಾರೆ ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಯಾಕೆ ಅಂತಂದರೆ ಶಂಕರಾಚಾರ್ಯರಿರ್ಬೋದು, ಹಾಗೆ ಶ್ರೀ ರಾಮಾನುಜಾಚಾರ್ಯರಿರ್ಬೋದು, ಇವರೆಲ್ಲ ಸಹ ಲೋಕಕ್ಕೆ ತಮ್ಮದೇ ಆದಂತಹ ಒಂದು ತತ್ವದ ಸಂದೇಶವನ್ನು ತಿಳಿಸ್ತಾ ಹೋಗ್ತಾರೆ. ಹಾಗೆ ಇವರು ಸಹ ತಮ್ಮ ದ್ವೈತ ತತ್ವದ ಮೂಲಕ ಲೋಕಕ್ಕೆ ಕೊಟ್ಟಂತಹ ಒಂದು ಸಂದೇಶ ಯಾವುದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಉಡುಪಿಯಲ್ಲಿ ಶ್ರೀಕೃಷ್ಣ ಮಠವನ್ನು ಸಹ ಅಭಿವೃದ್ಧಿಯನ್ನು ಪಡಿಸ್ತಾರೆ. ವಿಷ್ಣುವೇ ಪರಮಾತ್ಮ ಎಂದು ಪ್ರತಿಪಾದನೆಯನ್ನು ಮಾಡ್ತಾರೆ. ವಿಷ್ಣುವಿನ ಆರಾಧಕರಾದಂತಹ ಇವರು ವಿಷ್ಣುವೇ ದೇವರು ಪರಮಾತ್ಮ ಅಂತ ಹಾಡಿ ಹೋಗುತ್ತಾರೆ. ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಇವರು ತಿಳಿಸ್ತಾ ಹೋಗ್ತಾರೆ. ಜೀವ ಮತ್ತು ಪರಮಾತ್ಮ ಸದಾ ಭಿನ್ನ ಎಂದು ತಿಳಿಸ್ತಾ ಹೋಗ್ತಾರೆ. ಅಂದರೆ ಜೀವನೇ ಬೇರೆ, ಪರಮಾತ್ಮನೇ ಬೇರೆ, ಸದಾ ಭಿನ್ನ ಅಂತಲೇ ಬೇರೆ ಬೇರೆ ಅನ್ನೋದನ್ನ ಇವರು ತಿಳಿಸ್ತಾ ಹೋಗ್ತಾರೆ. ಅಷ್ಟೇ ಅಲ್ಲದೆ ಇವರು ಅನೇಕ ಪ್ರಮುಖವಾದಂತಹ ಕೃತಿಗಳನ್ನು ಸಹ ರಚನೆಯನ್ನು ಮಾಡ್ತಾರೆ. ಆ ಕೃತಿಗಳು ಯಾವುದು ಅಂತ ತಿಳ್ಕೊಳ್ಳೋಣ ಬನ್ನಿ. ಬ್ರಹ್ಮಸೂತ್ರ ಭಾಷ್ಯ, ಭಗವದ್ಗೀತಾ ತಾತ್ಪರ್ಯ, ಮಹಾಭಾರತ ತಾತ್ಪರ್ಯ ನಿರ್ಣಯ ಎನ್ನುವಂತಹ ಪ್ರಮುಖವಾದಂತಹ 3 ಕೃತಿಗಳನ್ನು ಇವರು ರಚನೆಯನ್ನು ಮಾಡ್ತಾರೆ. ಅದರಲ್ಲೂ ಸಹ ಸಮಾಜಕ್ಕೆ ತಮ್ಮದೇ ಆದಂತಹ ಸಂದೇಶವನ್ನು ಕೊಡುವಂತಹ ಪ್ರಯತ್ನವನ್ನು ಮಧ್ವಾಚಾರ್ಯರು ಮಾಡ್ತಾರೆ. ಹಾಗೆಯೇ ಇವರು ಪ್ರಮುಖವಾದಂತಹ ಅಂಶದ ಬಗ್ಗೆ ಸಹ ತಿಳಿಸ್ತಾ ಹೋಗ್ತಾರೆ. ಅದು ಯಾವ ಒಂದು ಅಂಶ ಅನ್ನೋದನ್ನ ತಿಳ್ಕೊಳ್ಳೋಣ. ಜೀವ ಮತ್ತು ಬ್ರಹ್ಮ ಎಂದಿಗೂ ಸಹ ಒಂದಾಗುವುದಿಲ್ಲ, ಎರಡೂ ಸಹ ಒಂದಾಗೋದಕ್ಕೆ ಸಾಧ್ಯವಿಲ್ಲ ಅನ್ನೋದನ್ನ ತಮ್ಮ ದ್ವೈತ ತತ್ವದ ಮೂಲಕ ಪ್ರತಿಪಾದನೆಯನ್ನು ಮಾಡ್ತಾರೆ, ತಿಳಿಸ್ತಾ ಹೋಗ್ತಾರೆ. ಹಾಗೆಯೇ ಇವರು ಸರಳ ಹಾಗೂ ಸಾತ್ವಿಕ ಜೀವನಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡ್ತಾರೆ. ಇಷ್ಟು 3 ಜನ ಆಚಾರ್ಯರ ಬಗ್ಗೆ ಸರಳವಾದಂತಹ ಮಾಹಿತಿ. ಈ ಒಂದು ಮಾಹಿತಿಯ ಆಧಾರದ ಮೇಲೆ ಕೆಲವೊಂದು ಪ್ರಶ್ನೋತ್ತರಗಳನ್ನು ಈಗ ರೆಡಿ ಮಾಡಿದ್ದೇನೆ. ಅದರ ಬಗ್ಗೆ ನೋಡ್ತಾ ಹೋಗೋಣ. ಏನೆಲ್ಲ ಪ್ರಶ್ನೆಗಳನ್ನ ನಾವು ರೆಡಿ ಮಾಡ್ಬೋದು ಅಂದರೆ, ಅವರ ಕಾಲ ಯಾವುದು, ಸ್ಥಳ ಯಾವುದು, ಅವರ ಒಂದು ತತ್ವ ಯಾವುದು, ಇವರ ಒಂದು ಸಂದೇಶ ಯಾವುದು ಅನ್ನೋದ್ರ ಮೇಲೆ ಏನಾಗುತ್ತೆ ಪ್ರಶ್ನೆಗಳನ್ನು ಈಗ ರಚನೆಯನ್ನು ಮಾಡಿರುವಂಥದ್ದು. ಪ್ರಶ್ನೋತ್ತರಗಳನ್ನು ನೋಡೋಣ. ಮೊದಲನೆಯ ಪ್ರಶ್ನೆ, ಅದ್ವೈತ ವೇದಾಂತದ ಪ್ರತಿಪಾದಕರು ಯಾರು ಅನ್ನೋದು ಪ್ರಶ್ನೆ. ಈ 4 ಆಪ್ಷನ್ಗಳಿದೆ ನೋಡ್ಕೊಳ್ಳಿ. ರಾಮಾನುಜಾಚಾರ್ಯ, ಮಧ್ವಾಚಾರ್ಯ, ಶಂಕರಾಚಾರ್ಯ, ಬಸವಣ್ಣ ಅನ್ನೋದು 4 ಆಪ್ಷನ್ ಇದೆ. ಆದರೆ ಇದಕ್ಕೆ ಸರಿಯಾದಂತಹ ಉತ್ತರ ಶಂಕರಾಚಾರ್ಯರು ಅದ್ವೈತ ಸಿದ್ಧಾಂತದ ಒಂದು ಪ್ರತಿಪಾದಕರು ಅಂತಲೇ ಹೇಳ್ತೀವಿ, ಆಯಿತಾ.
ಎರಡನೇ ಪ್ರಶ್ನೆಗೆ ಹೋಗೋಣ. ವಿಶಿಷ್ಟ ದ್ವೈತ ತತ್ವವನ್ನು ಪ್ರತಿಪಾದನೆಯನ್ನು ಮಾಡಿದವರು ಯಾರು ಅನ್ನೋದು. ಆಯಿತಾ, ನೋಡ್ಕೊಳ್ಳಿ, ಆಪ್ಷನ್ ನೋಡ್ಕೊಳ್ಳಿ. ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು ಹಾಗೂ ವಿದ್ಯಾರಣ್ಯರು ಅನ್ನೋದು ಆಪ್ಷನ್ ಇದೆ. ಆದರೆ ಇದಕ್ಕೆ ಸರಿಯಾದಂತಹ ಉತ್ತರ ಶ್ರೀ ರಾಮಾನುಜಾಚಾರ್ಯರು. ವಿಶಿಷ್ಟಾದ್ವೈತ ಅಂದ ತಕ್ಷಣ ನೆನ್ಪಿಟ್ಕೊಳ್ಬೇಕು. ಪ್ರಶ್ನೆ ಸಂಖ್ಯೆ 3, ದ್ವೈತ ವೇದಾಂತದ ಸ್ಥಾಪಕರು ಯಾರು ಅನ್ನೋದು ಪ್ರಶ್ನೆ. ಆಪ್ಷನ್ ನೋಡಿ. ರಾಮಾನುಜಾಚಾರ್ಯ, ಶಂಕರಾಚಾರ್ಯ, ಮಧ್ವಾಚಾರ್ಯ, ಪಂಪ ಅನ್ನೋದು 4 ಆಪ್ಷನ್ನ ಕೊಟ್ಟಿದ್ದೀನಿ. ಆದರೆ ಇದಕ್ಕೆ ಸರಿಯಾದಂತಹ ಉತ್ತರ ದ್ವೈತ ಅಂದ ತಕ್ಷಣ ನೀವು ನೆನ್ಪು ಮಾಡ್ಕೊಳ್ಬೇಕು ಮಧ್ವಾಚಾರ್ಯರು ಅಂತ. ಆಯಿತಾ, ಮಧ್ವಾಚಾರ್ಯರು ಇದಕ್ಕೆ ಸರಿಯಾದಂತಹ ಉತ್ತರ. ಪ್ರಶ್ನೆ ಸಂಖ್ಯೆ 4, ರಾಮಾನುಜಾಚಾರ್ಯರ ಜನ್ಮಸ್ಥಳ ಯಾವುದು ಅನ್ನೋದು ಆಪ್ಷನ್ ನೋಡಿ. ಕಾಲಟಿ, ಪಾಜಕ ಕ್ಷೇತ್ರ, ಶ್ರೀ ಪೆರಂಬದೂರು ಅನ್ನೋದು ಇಲ್ಲಿದೆ. ಹಾಗೆ ಕಾಂಚೀಪುರಂ ಅನ್ನೋದು 4 ಆಪ್ಷನ್ಗಳಿದೆ. ಇದಕ್ಕೆ ಸರಿಯಾದಂತಹ ಉತ್ತರ, ಇಲ್ಲಿ ಕ್ವಶನ್ ಅರ್ಥ ಮಾಡ್ಕೊಳ್ಬೇಕು, ರಾಮಾನುಜಾಚಾರ್ಯರ ಜನ್ಮಸ್ಥಳ, ಹಾಗಾಗಿ ಶ್ರೀ ಪೆರಂಬದೂರು ಅನ್ನೋದು ಸರಿಯಾದಂತಹ ಉತ್ತರ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಶಂಕರಾಚಾರ್ಯರ ಜನ್ಮಸ್ಥಳ ಯಾವುದು? ಇದಕ್ಕೆ ಆಪ್ಷನ್ ನೋಡಿ. ಉಡುಪಿ, ಕಾಲಡಿ, ಶ್ರೀರಂಗಂ, ಪಾಜಕ ಕ್ಷೇತ್ರ ಅಂತ ಇದೆ. ಶಂಕರಾಚಾರ್ಯರು ಜನಿಸಿದಂತಹ ಸ್ಥಳ ಕೇರಳದ ಕಾಲಟಿ ಎನ್ನುವಂತಹ ಗ್ರಾಮ. ಪ್ರಶ್ನೆ ಸಂಖ್ಯೆ 6, ಮಧ್ವಾಚಾರ್ಯರ ಜನ್ಮಸ್ಥಳ ಯಾವುದು? ಆಪ್ಷನ್ ನೋಡಿ. ಪಾಜಕ ಕ್ಷೇತ್ರ, ಕಾಲಟಿ, ಶ್ರೀ ಪೆರಂಬದೂರು, ಆಪ್ಷನ್ ಡಿ ಮೈಸೂರು. ಇದರಲ್ಲಿ ಸರಿಯಾದಂತಹ ಉತ್ತರ ಅಂತಂದರೆ ಉಡುಪಿ ಬಳಿ ಇರುವಂತಹ ಪಾಜಕ ಕ್ಷೇತ್ರ ಮಧ್ವಾಚಾರ್ಯರು ಜನಿಸಿದಂತಹ ಜನ್ಮಸ್ಥಳ ಆಗಿದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ ಸಂಖ್ಯೆ 7, ಉಡುಪಿ ಶ್ರೀಕೃಷ್ಣ ಮಠದೊಂದಿಗೆ ಸಂಬಂಧವನ್ನು ಹೊಂದಿದವರು ಯಾರು ಅನ್ನೋದು ಪ್ರಶ್ನೆ. ರಾಮಾನುಜಾಚಾರ್ಯರು, ಶಂಕರಾಚಾರ್ಯರು, ಮಧ್ವಾಚಾರ್ಯರು, ರಾಮಕೃಷ್ಣ ಪರಮಹಂಸ ಅಂತ ಇಲ್ಲಿ ಆಪ್ಷನ್ ಇದೆ. ಆದರೆ ಇದಕ್ಕೆ ಸರಿಯಾದಂತಹ ಉತ್ತರ ಶ್ರೀ ಮಧ್ವಾಚಾರ್ಯರು. ಆಯಿತಾ, ಪ್ರಶ್ನೆ ಸಂಖ್ಯೆ 8 ನೋಡೋಣ. ಬ್ರಹ್ಮವೇ ಸತ್ಯ, ಜಗತ್ತು ಮಾಯೆ ಎಂದು ಪ್ರತಿಪಾದನೆಯನ್ನು ಮಾಡಿದಂಥವರು ಯಾರು ಅನ್ನೋದು. ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು, ಶಂಕರಾಚಾರ್ಯರು, ಬಸವಣ್ಣ ಅನ್ನೋದು ಆಪ್ಷನ್. ಆದರೆ ಇದಕ್ಕೆ ಸರಿಯಾದಂತಹ ಉತ್ತರ ಶಂಕರಾಚಾರ್ಯರು. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ 9, ಜೀವ ಮತ್ತು ಪರಮಾತ್ಮ ವಿಭಿನ್ನವಾದರೂ ಸಂಬಂಧ ಹೊಂದಿವೆ ಎಂಬ ತತ್ವ ಯಾವುದು? ಆಪ್ಷನ್ ನೋಡಿ. ಅದ್ವೈತ, ದ್ವೈತ, ವಿಶಿಷ್ಟಾದ್ವೈತ, ಶುದ್ಧಾದ್ವೈತ ಅನ್ನೋದು 4 ಆಪ್ಷನ್. ಇದಕ್ಕೆ ಸರಿಯಾದಂತಹ ಉತ್ತರ ವಿಶಿಷ್ಟಾದ್ವೈತ, ಆಪ್ಷನ್ ಸಿ ಇಸ್ ಕರೆಕ್ಟ್ ಆನ್ಸರ್. ಪ್ರಶ್ನೆ ಸಂಖ್ಯೆ 10, ಜೀವ ಮತ್ತು ಪರಮಾತ್ಮ ಸದಾ ಭಿನ್ನ ಎಂದು ಹೇಳುವ ತತ್ವ ಯಾವುದು ಅನ್ನೋದು. ಆಯಿತಾ, ಆಪ್ಷನ್ ನೋಡಿ. ಅದ್ವೈತ, ವಿಶಿಷ್ಟಾದ್ವೈತ, ದ್ವೈತ, ಯೋಗ ಅನ್ನೋದು ಇಲ್ಲಿ ಆಪ್ಷನ್ಗಳಿದೆ. ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಸಿ ಇಸ್ ಕರೆಕ್ಟ್ ಆನ್ಸರ್, ದ್ವೈತ ಸಿದ್ಧಾಂತ ಅಂತ ಹೇಳ್ತೀವಿ. ಮುಂದಿನ ಪ್ರಶ್ನೆ 11, ಶಂಕರಾಚಾರ್ಯರು ಸ್ಥಾಪಿಸಿದ ಮಠಗಳ ಸಂಖ್ಯೆ ಎಷ್ಟು ಅನ್ನೋದು ಪ್ರಶ್ನೆ. ಅರ್ಥ ಮಾಡ್ಕೊಳ್ಳಿ. 2, 3, 4, 5 ಇಷ್ಟು ಆಪ್ಷನ್ಗಳಿದೆ. ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಸಿ ಇಸ್ ಕರೆಕ್ಟ್ ಆನ್ಸರ್. 4 ಮಠಗಳನ್ನು ಇವರು ಸ್ಥಾಪನೆಯನ್ನು ಮಾಡ್ತಾರೆ. ಪ್ರಶ್ನೆ ಸಂಖ್ಯೆ 12, ಶ್ರೀಭಾಷ್ಯ ಕೃತಿಯ ಕರ್ತೃ ಯಾರು ಅನ್ನೋದು ಪ್ರಶ್ನೆ. ಆಪ್ಷನ್ ನೋಡಿ. ಶಂಕರಾಚಾರ್ಯ, ಮಧ್ವಾಚಾರ್ಯ, ಶ್ರೀರಾಮಾನುಜಾಚಾರ್ಯ, ನಾಗಾರ್ಜುನ ಅನ್ನೋದು ಆಪ್ಷನ್ಗಳಿದೆ. ಇದಕ್ಕೆ ಸರಿಯಾದಂತಹ ಉತ್ತರ ಸಿ ಇಸ್ ಕರೆಕ್ಟ್ ಆನ್ಸರ್, ರಾಮಾನುಜಾಚಾರ್ಯರು. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ ಸಂಖ್ಯೆ 13, ಮಹಾಭಾರತ ತಾತ್ಪರ್ಯ ನಿರ್ಣಯ ಎಂಬ ಒಂದು ಕೃತಿಯನ್ನು ರಚಿಸಿದವರು ಯಾರು ಅನ್ನೋದು ಪ್ರಶ್ನೆ. ಆಪ್ಷನ್ ನೋಡಿ. ರಾಮಾನುಜಾಚಾರ್ಯ, ಶಂಕರಾಚಾರ್ಯ, ಮಧ್ವಾಚಾರ್ಯ, ಕುಮಾರವ್ಯಾಸ ಅನ್ನೋದು ಆಪ್ಷನ್ ಇದೆ. ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಸಿ, ಮಧ್ವಾಚಾರ್ಯರು ಅಂತ ಉತ್ತರ. ಆಯಿತಾ, ಪ್ರಶ್ನೆ ಸಂಖ್ಯೆ ಮುಂದಿನ ನೋಡೋಣ. ಪ್ರಶ್ನೆ ಸಂಖ್ಯೆ 14, ಭಕ್ತಿ ಮಾರ್ಗಕ್ಕೆ ಹೆಚ್ಚಿನ ಒತ್ತನ್ನು ನೀಡಿದಂಥವರು ಯಾರು ಅನ್ನೋದು ಪ್ರಶ್ನೆ. ರಾಮಾನುಜಾಚಾರ್ಯ, ಶಂಕರಾಚಾರ್ಯ, ಮಧ್ವಾಚಾರ್ಯ, ಆಪ್ಷನ್ ಡಿ ಎ ಮತ್ತು ಸಿ ಇಬ್ಬರು ಅನ್ನೋದಿದೆ. ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಡಿ ಸರಿಯಾದಂತಹ ಉತ್ತರ, ಎ ಮತ್ತು ಸಿ ಇಬ್ಬರು ಅನ್ನೋದು. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ ಸಂಖ್ಯೆ 15, ಜ್ಞಾನ ಮಾರ್ಗದಿಂದ ಮೋಕ್ಷವನ್ನು ಪಡೆಯಬಹುದು ಎಂದು ಬೋಧನೆಯನ್ನು ಮಾಡಿದಂಥವರು ಯಾರು ಅನ್ನೋದು ಪ್ರಶ್ನೆ. ಶಂಕರಾಚಾರ್ಯ, ರಾಮಾನುಜಾಚಾರ್ಯ, ಮಧ್ವಾಚಾರ್ಯ, ಪುರಂದರದಾಸರು ಅನ್ನೋದು ಆಪ್ಷನ್ನು. ಇದಕ್ಕೆ ಸರಿಯಾದಂತಹ ಉತ್ತರ ಶಂಕರಾಚಾರ್ಯರು. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ ಸಂಖ್ಯೆ 16, ದ್ವೈತ ತತ್ವದಲ್ಲಿ ಪರಮಾತ್ಮ ಅಂದರೆ ಯಾರು ಅನ್ನೋದು ಇಲ್ಲಿ ಪ್ರಶ್ನೆ. ಶಿವ, ಬ್ರಹ್ಮ,
ವಿಷ್ಣು, ಇಂದ್ರ ಅಂತ ಇದೆ. ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಸಿ ಈಸ್ ಕರೆಕ್ಟ್ ಆನ್ಸರ್, ವಿಷ್ಣು. ಯಾಕೆಂದರೆ ವಿಷ್ಣುವಿನ ಆರಾಧಕರು ಮಧ್ವಾಚಾರ್ಯರು, ಹಾಗಾಗಿ ಅವರ ತತ್ವದಲ್ಲಿ ಇದನ್ನು ತಿಳಿಸ್ತಾರೆ. ಮುಂದಿನ ಪ್ರಶ್ನೆ 17. ವಿಶಿಷ್ಟಾದ್ವೈತ ತತ್ವದಲ್ಲಿ ಮುಖ್ಯವಾಗಿ ಆರಾಧಿಸಲ್ಪಡುವಂತಹ ದೇವರು ಯಾರು ಅಂತ ಇಲ್ಲಿ ಪ್ರಶ್ನೆ. ಶಿವ, ವಿಷ್ಣು ಅಥವಾ ನಾರಾಯಣ, ಗಣೇಶ, ಸೂರ್ಯ ಅನ್ನೋದಿದೆ. ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ಇಸ್ ಕರೆಕ್ಟ್ ಆನ್ಸರ್, ವಿಷ್ಣು ಅಥವಾ ನಾರಾಯಣ ಅಂತ ಹೇಳ್ತೀವಿ. ಪ್ರಶ್ನೆ ಸಂಖ್ಯೆ 18. ಜೀವ ಮತ್ತು ಬ್ರಹ್ಮ ಒಂದೇ ಎಂಬ ತತ್ವ ಯಾವುದು ಅನ್ನೋದು ಪ್ರಶ್ನೆ. ದ್ವೈತ, ವಿಶಿಷ್ಟಾದ್ವೈತ, ಅದ್ವೈತ, ಯೋಗ ಅನ್ನೋದು. ಇದಕ್ಕೆ ಸರಿಯಾದಂತಹ ಉತ್ತರ ಶಂಕರಾಚಾರ್ಯರ ಅದ್ವೈತ ಸಿದ್ಧಾಂತ. ಪ್ರಶ್ನೆ ಸಂಖ್ಯೆ 19. ಮಧ್ವಾಚಾರ್ಯರ ತತ್ವದ ಹೆಸರು ಯಾವುದು? ಅದ್ವೈತ ಸಿದ್ಧಾಂತ, ವಿಶಿಷ್ಟಾದ್ವೈತ ಸಿದ್ಧಾಂತ, ದ್ವೈತ ಸಿದ್ಧಾಂತ, ಹಾಗೆ ಶುದ್ಧಾದ್ವೈತ ಸಿದ್ಧಾಂತ ಅನ್ನೋದು ಇಲ್ಲಿ ಆಪ್ಷನ್ನು. ಇದಕ್ಕೆ ಸರಿಯಾದಂತಹ ಉತ್ತರ ದ್ವೈತ ಸಿದ್ಧಾಂತ ಅಂತ ಹೇಳ್ತೀವಿ. ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟನ್ನು ಮಾಡಿ. ಇನ್ನೂ ಹಾಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಆದಷ್ಟು ಪೂರ್ತಿ ವಿಡಿಯೋವನ್ನು ನೋಡಿ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ. ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಆದಷ್ಟು ಹೊಸ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕು ಅಂದರೆ ಶೀಲಾ ಪಾಕಶಾಲೆ ಮತ್ತು ಪಾಠಶಾಲೆ ಎನ್ನುವಂತಹ ಯೂಟ್ಯೂಬ್ ಪೇಜನ್ನ ಫಾಲೋ ಮಾಡಿ. ಸಾಕಷ್ಟು ವಿಚಾರಗಳನ್ನು ನೀವು ತಿಳ್ಕೊಳ್ತೀರಾ. ಪರೀಕ್ಷೆಗೆ ಸಂಬಂಧಪಟ್ಟಂತಹ ವಿಷಯಗಳನ್ನು ನಾನು ತಿಳಿಸ್ತಾ ಇದ್ದೀನಿ. ಹಾಗಾಗಿ ಪೂರ್ತಿ ವಿಡಿಯೋವನ್ನು ನೋಡಿ ಅರ್ಥವನ್ನು ಮಾಡ್ಕೊಳ್ಳಿ. ನಿಮಗೆ ಖಂಡಿತ ಇದು ವಿಷಯ ಅರ್ಥ ಆಗತ್ತೆ. ಸುಲಭವಾದಂಥ ರೀತಿಯಲ್ಲಿ ಹೇಳುವಂತಹ ಪ್ರಯತ್ನವನ್ನು ನಾನು ಮಾಡಿದ್ದೇನೆ. ಮತ್ತಷ್ಟು ಹೊಸ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕಾ, ನಮ್ಮ ಚಾನಲ್ನ ಪ್ರತಿನಿತ್ಯ ನೀವು ವೀಕ್ಷಣೆಯನ್ನು ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.